ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಈ ತಿಂಗಳ 24 ಮತ್ತು 25ರಂದು IPL ಮೆಗಾ ಹರಾಜು ನಡೆಯಲಿದೆ ಅಂತ ಹೇಳ್ಬೋದು. ಈ ಮೆಗಾ ಹರಾಜಿನಲ್ಲಿ RCB ತಂಡ 3 ಜನರ ಮೇಲೆ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ಬೋದು. ಆ 3 ಜನ ಆಟಗಾರರು ಯಾರ್ಯಾರು, RCB ಯಾಕೆ ಈ 3 ಜನ ಆಟಗಾರರ ಮೇಲೆ ಟಾರ್ಗೆಟ್ ಮಾಡಿದೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವರ್ಷ ಮೆಗಾ ಹರಾಜ್ ಆಗಿರೋ ಕಾರಣ RCB ಹತ್ರ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ಬ್ಯಾಲೆನ್ಸ್ ಇದೆ, ಅದು 83 ಕೋಟಿ. 83 ಕೋಟಿಯಲ್ಲಿ ಹಲವಾರು ಜನ ಸ್ಟಾರ್ಸ್ ಪ್ಲೇಯರ್ಸ್ಗಳನ್ನ ತಗೋಬೋದು, ಮಾರ್ಕಿ ಪ್ಲೇಯರ್ಸ್ಗಳನ್ನು ಕೂಡ ತಗೋಬೋದು. ಅದಕ್ಕೋಸ್ಕರ RCB ಏನು ಸ್ಟ್ರಾಟಜಿ ಹಾಕಿದೆಯಪ್ಪ ಅಂದರೆ, ನಮ್ಮ ತಂಡಕ್ಕೆ ಈ 3 ಜನ ಆಟಗಾರರು ಬೇಕೇ ಬೇಕು ಅನ್ನೋ ಒಂದು ನಿರ್ಧಾರನ ಮಾಡಿದೆ RCB ತಂಡ ಅಂತ ಹೇಳೋದು. ಮೊದಲನೇದಾಗಿ ಯಾವ್ದಪ್ಪ ಅಂತ ಹೇಳೋದು, ಫಸ್ಟ್ ಸೆಟ್ 1ನಲ್ಲಿ ಸಿಗೋದು ನಮಗೆ ಹಲವಾರು ಜನ ಸಿಗ್ತಾರೆ. ಜಾಸ್ ಬಟ್ಲರ್ ಆಗಿ, ರಿಷಬ್ ಪಂತ್, ಶ್ರೇಯಸ್ಸರ್, ಈ ಹಲವಾರು ಜನ ಪ್ಲೇಯರ್ಸು ಸಿಗ್ತಾರೆ. ಇಲ್ಲಿ RCB ಟಾರ್ಗೆಟ್ ಮಾಡೋದೇ ಜಾಸ್ ಬಟ್ಲರ್ ಮತ್ತು ನಮ್ಮ ರಿಷಬ್ ಪಂತ್ ಅವ್ರನ್ನ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಇವರಿಬ್ಬರಲ್ಲಿ ಒಬ್ಬರು ಮಾತ್ರ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ RCB ಇವರಿಬ್ಬರಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಅದೇ ರೀತಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಾವು ಕನ್ನಡಿಗ KL ರಾಹುಲ್ ಅವರು ಕೂಡ ಸೆಟ್ 2ಅಲ್ಲಿ ಬರ್ತಾರೆ. ಅದೇ ರೀತಿ ಇದ್ರ ಜೊತೆಗೆ ಬರೋದು ಯದುವೇಂದ್ರ ಚಹಲ್, RCBಯ ಮಾಂತ್ರಿಕ ಅಂತಲೇ ಹೇಳ್ಬೋದು. ಇವರು ಕೂಡ RCB ತಂಡಕ್ಕೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಇವರಿಬ್ಬರನ್ನು ಕೂಡ ಟಾರ್ಗೆಟ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಒಂದು ವೇಳೆ ರಿಷಬ್ ಪಂತ್ ಸಿಗಲಿಲ್ಲ ಅಂದರೆ KL ರಾಹುಲ್ 100% ಆಗಿ RCB ತಂಡಕ್ಕೆ ಬರ್ತಾರೆ. ಅದಂತೂ ಚಹಲ್ನಂತೂ RCB ಆಲ್ ಔಟ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಚಹಲ್ ಬೇಕೇ ಬೇಕು, ಚಿನ್ನಸ್ವಾಮಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಹೈಯೆಸ್ಟ್ ವಿಕೆಟ್ ಟೇಕರು ಕೂಡ ಅವರು ಅಂತ ಹೇಳ್ಬೋದು. ಮತ್ತೊಬ್ಬ ಆಟಗಾರ ಬಂದ್ಬಿಟ್ಟು ಡೇವಿಡ್ ಮಿಲ್ಲರ್ ಮೇಲೂ RCB ಟಾರ್ಗೆಟ್ ಮಾಡಿದೆ ಅಂತ ಹೇಳ್ಬೋದು. ಈ ವರ್ಷ ಇವ್ರನ್ನ ಪರ್ಚೇಸ್ ಮಾಡಬೇಕನ್ನೋದೊಂದು ಹಠ ಇದೆ RCB ತಂಡಕ್ಕೆ. ನಿಮ್ಗೆ ಅನಿಸುತ್ತೆ RCB ತಂಡಕ್ಕೆ ಯಾರ್ಯಾರು ಬರಬೇಕು, ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.